ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಈಗ ಒಂದು ಸುದ್ದಿ ಆಗ್ತಾ ಇದೆ. ಏನಪ್ಪಾ ಅಂದ್ರೆ ಮೊನ್ನೆ ಆಗಿರುವಂತಹ ಹ್ಯಾಶ್ ಟ್ಯಾಗ್ ಒಂದು ಗೇಮ್ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದು ಇವಾಗ ಚರ್ಚೆ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ ಅಶ್ವಿನಿ ಅವ್ರಿಗೆ ಕನ್ನಡ ಪರವಾಗಿ ಹೋರಾಡ್ತಾರೆ. ಅಶ್ವಿನಿ ಅವ್ರು ಕನ್ನಡದ ಬಗ್ಗೆ ಅಷ್ಟು ಮಾತಾಡ್ತಾರೆ, ಇಷ್ಟು ಮಾತಾಡ್ತಾರೆ, ಆದ್ರೆ ಕನ್ನಡವನ್ನ ಬರೆಯಕ್ಕೆ ಸರಿಯಾಗಿ ಬರಲ್ಲ ಅನ್ನೋದು ಇನ್ನು ಈ ಒಂದು ಟ್ರೋಲ್ ಆಗ್ತಾ ಹೋಗ್ತಾ ಇದೆ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಅಶ್ವಿನಿ ಅವರು ಅವತ್ತು ಹ್ಯಾಶ್ ಟ್ಯಾಗ್ ಛಲವಾದಿ, ಹ್ಯಾಶ್ ಟ್ಯಾಗ್ ಹಠವಾದಿ ಅಂತ ಏನೋ ಒಂದು ಬರ್ದಿದ್ದಾರೆ. ಸೊ ಅದ್ರ ಪರವಾಗಿ ಎಲ್ಲರೂ ಅದನ್ನ ಏನ್ ಟ್ರೋಲಿಗೆ ಒಂದು ವ್ಯಕ್ತಪಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಶ್ವಿನಿ ಅವರು ಇಷ್ಟೋ ತನಕ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಅಥವಾ ಏನೋ ಒಂದು ಹೋರಾಟ ಮಾಡಬೇಕು ಅಥವಾ ಕನ್ನಡದ ಬಗ್ಗೆ ಧ್ವನಿ ಎತ್ತಬೇಕು, ಕನ್ನಡದ ವಿರೋಧ ಯಾರು ಮಾತಾಡ್ತಾರೆ ಅವ್ರ ಪರವಾಗಿ ಧ್ವನಿ ಎತ್ತಬೇಕು, ಈ ತರ ಕೆಲವೊಂದು ಹೋರಾಟಗಳಲ್ಲಿ ಕಾಣಿಸಿಕೊಂಡಂತ ಅಶ್ವಿನಿ ಅವರು ಕನ್ನಡವನ್ನ ಸರಿಯಾಗಿ ಬರೀಲಿಲ್ಲ ಅನ್ನೋದು ಅವರ ಅಂದ್ರೆ ಅಶ್ವಿನಿ ಅವ್ರನ್ನ ಹೇಟ್ ಮಾಡುವವರ ಒಂದು ವಾದ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಹೋದ್ರೆ ಇದು ನಿಲ್ಲುವಂಥದ್ದಲ್ಲ. ಯಾಕಂದ್ರೆ ಅಶ್ವಿನಿ ಅವರದ್ದು ಒಂದಲ್ಲ ಒಂದು ತಪ್ಪನ್ನ ಹುಡ್ಕೋದು ಅಥವಾ ಗಿಲ್ಲಿ ಅವ್ರದ್ದು ಒಂದಲ್ಲ ಒಂದು ತಪ್ಪನ್ನ ಹುಡ್ಕೋದಾಗಿರ್ಬೋದು. ಇದು ಅವರವರ ವಿರೋಧ ಮಾಡ್ತಿರೋರು ಅಂದ್ರೆ ಅವರ ಅಪೋಸಿಟ್ ಅಲ್ಲಿ ಇರುವವರು ಅಥವಾ ಅವರ ಫ್ಯಾನ್ಗಳಾಗಿರ್ಬೋದು, ಅಥವಾ ಈಗ ಅಶ್ವಿನಿ ಅವರ ಫ್ಯಾನ್ ಗಿಲ್ಲಿಯವರ ಪರವಾಗಿ ಅಥವಾ ಗಿಲ್ಲಿಯವರ ವಿರುದ್ಧವಾಗಿ ಮಾತಾಡೋದಾಗಿರ್ಬೋದು, ಈ ತರ ಮಾಡ್ತಿದ್ದಾರೆ. ಸೊ ಅಲ್ಲಿ ಅಶ್ವಿನಿ ಅವ್ರದ್ದು ಈ ತರ ಒಂದು ಟ್ರೋಲ್ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂದ್ರೆ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ಬಂದ ಕಾರಣ ಹಾಗಾಗಿ ಅಲ್ಲಿ ಛಲವಾದಿ ಅನ್ನೋದು ಅಥವಾ ಅಲ್ಲಿ ಹಠವಾದಿ ಬರೀಲಿಕ್ಕೆ ಬರಲ್ಲ, ಆ ಥರ ಹ್ಯಾಶ್ ಟ್ಯಾಗ್ ಹಾಕೊಂಡು ಆ ಥರ ಬರೆಯೋಕ್ಕೆ ಬರಲ್ಲ ಅನ್ನೋದು ಇನ್ನೂ ಕೆಲವೊಂದಿಷ್ಟು ಅಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಆದರೆ ಅಶ್ವಿನಿ ಅವರು ಅವತ್ತು ಬರ್ದಿರೋದು ಅವ್ರಿಗೆ ನಿಜವಾಗಿ ಅವ್ರು ಹೇಳ್ತಾರೆ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು, ನಾನು ಕನ್ನಡ ಮೀಡಿಯಮಲ್ಲಿ ಓದಿಲ್ಲ ಅನ್ನೋದು. ಸೊ ಅಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಳುವಂಥ ವಿಷಯ. ಯಾಕಂದ್ರೆ ಅವರು ಇಂಗ್ಲೀಷ್ ಮೀಡಿಯಮ್ ಓದಿದ್ರು ಕೂಡ ಕನ್ನಡದ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಥವಾ ಕನ್ನಡವನ್ನು ಎಷ್ಟು ಹಚ್ಕೊಂಡಿದ್ದಾರೆ ಅಥವಾ ಕನ್ನಡವನ್ನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಬಟ್ ಬರೆಯಕ್ಕೆ ಬರಲ್ಲ ಅನ್ನೋ ಒಂದು ಮಾತನ್ನು ಇಟ್ಕೊಂಡು ಅಥವಾ ಒಂದು ಕಾರಣವನ್ನು ಇಟ್ಕೊಂಡು ಅವರನ್ನು ಈ ಥರ ಟ್ರೋಲ್ ಮಾಡೋದು ಎಷ್ಟು ಸರಿ ಅಂತ ನೀವೇ ಹೇಳಿ. ಯಾಕಂದ್ರೆ ಅಶ್ವಿನಿ ಅವರು ಕನ್ನಡ ಪರವಾಗಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಕನ್ನಡ ಅಂದ್ರೆ ಅಷ್ಟು ಇಷ್ಟ. ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು ಆಗಿರ್ಬೋದು ಅಥವಾ ಮಾತಾಡೋದು ಅಥವಾ ಏನೇ ಆಗಿರ್ಬೋದು, ಅವರೊಂದು ಕೆಲವು ವರ್ಡ್ಗಳನ್ನ ಇಂಗ್ಲೀಷಲ್ಲೇ ಬಳಸ್ತಾರೆ. ಅದಕ್ಕೆ ಮನೆಯಲ್ಲಿ ಸಾಕಷ್ಟು ಗಲಾಟೆಗಳಾಗಿವೆ, ಜಗಳಗಳಾಗಿವೆ. ಇನ್ನು ಅವರು ಬೇರೆಯವ್ರಿಗೆ ಬಳಸ್ಬೇಕಾದ್ರೆ ಹೇಳ್ತಾರೆ ಇಂಗ್ಲೀಷ್ ಪದ ಬಳಸಂಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರು ಇಂಗ್ಲೀಷ್ ಪದವನ್ನ ಬಳಸ್ತಾರೆ. ಅದು ಅವ್ರದ್ದು ಪರ್ಸನಲ್ ವಿಷಯ, ಅದು ಅವ್ರದ್ದು ಜಗಳ ಮಾಡ್ಕೊಂಡು ಅಲ್ಲಿ ಏನೋ ಆಗಿದೆ. ಆದ್ರೆ ಅವರ ಕನ್ನಡ ಅಭಿಮಾನವನ್ನ ನಾವು ಮೆಚ್ಚಲೇಬೇಕು. ಅಂಥದ್ರಲ್ಲಿ ಅವ್ರಿಗೆ ಕನ್ನಡ ಬರಲ್ಲ ಅಥವಾ ಕನ್ನಡ ಬರೆಯಕ್ ಬರಲ್ಲ ಅನ್ನೋಂತ ಹಿಡ್ಕೊಂಡು ಅವರ ಹೋರಾಟವನ್ನ ಹಿಡ್ಕೊಂಡು ಈ ತರ ಟೀಕೆ ಮಾಡೋದು ಎಷ್ಟು ಸರಿ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಆದ್ರೆ ಅವರ ಹೋರಾಟದ ಬಗ್ಗೆ ಆಗ್ಲಿ ಅಥವಾ ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ಪರವಾಗಿಲ್ಲ, ಆದ್ರೆ ಅವರು ಕನ್ನಡವನ್ನು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಥವಾ ಕನ್ನಡದ ಬಗ್ಗೆ ಇಷ್ಟು ಕಾಳಜಿ ಇದೆ ಅಂದಮೇಲೆ ನಾವು ಅದನ್ನೊಂದ್ಸಲ ಮೆಚ್ಚಲೇಬೇಕು. ಯಾಕಂದ್ರೆ ನಾವು ಒಂದು ಸೈಡ್ ನೆಗೆಟಿವ್ ನೋಡ್ತಾ ಹೋದ್ರೆ ಅಲ್ಲಿ ಫುಲ್ ನೆಗೆಟಿವ್ ಆಗೇ ಕಾಣಿಸ್ತಾ ಹೋಗುತ್ತೆ. ಆಮೇಲೆ ಅವರ ಬಗ್ಗೆ ಪಾಸಿಟಿವ್ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಪಾಸಿಟಿವ್ ಆಗಿ ಸಿಗುತ್ತೆ. ಆದ್ರೆ ಅಶ್ವಿನಿ ಅವರ ಕನ್ನಡ ಅಭಿಮಾನವನ್ನ ನಾವು ಈ ಹಿಂದೆ ಬಿಗ್ ಬಾಸ್ ಅಲ್ಲೂ ನೋಡಿದೀವಿ, ಎಲ್ಲಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಅಥವಾ ವೀಕೆಂಡ್ ಅಂತ ಬಂದಾಗ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನೋ ಒಂದು ಮಾತಾಡ್ಬೇಕಾದ್ರೆ ಅವ್ರು ಕನ್ನಡವನ್ನ ತುಂಬಾ ಸಲೀಸಾಗಿ ಮಾತಾಡೋದು ಅಥವಾ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಆದ್ರೂ ಅವ್ರು ಬಿಗ್ ಬಾಸ್ ಮನೆ ಹೇಳ್ಕೊಂಡಿದ್ದಾರೆ ಕೂಡ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದು, ನಂಗೆ ಕನ್ನಡ ಅಷ್ಟು ಮಾತಾಡಕ್ಕೆ ಅಥವಾ ಕನ್ನಡ ಬರೆಯಕ್ ಬರಲ್ಲ ಅಂತ ಏನೋ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅದನ್ನ ಇಟ್ಕೊಂಡು ಈಗ ಅವರು ಅವತ್ತು ಛಲವಾದಿ ಅಂತ ಬರ್ದಿರೋದು ಅಥವಾ ಹಠವಾದಿ ಅಂತ ಬರ್ದಿರೋದು ಅದೆಲ್ಲೋ ಒಂದ್ ಕಡೆ ಮಿಸ್ ಆಗಿರ್ಬೋದು. ಅದನ್ನ ಇಟ್ಕೊಂಡು ಈ ತರ ಟ್ರೋಲ್ ಮಾಡೋದು ಅವ್ರಿಗೆ ಮತ್ತೆ ಅವರ ಮನೆಯವ್ರಿಗೆ ನೋಡಿದಾಗ ಹೇಗೆ ಅನ್ಸಿರ್ಬೋದು ಅನ್ನೋದು ನನ್ನ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅವರ ಮನೆಯವ್ರು ಏನ್ ನೋಡ್ತಿದ್ದಾರೆ, ಈಗ ಬಿಗ್ ಬಾಸ್ ಫೈನಲ್ಗೆ ಬಂತು. ಸೊ ಆವಾಗ ಈ ತರ ಒಂದು ವಾದವನ್ನ ಇಟ್ಕೊಂಡು ಕನ್ನಡ ಪರವಾಗಿರೋರ್ಗೆ ಇಂಥ ಒಂದು ಸಂದೇಶವನ್ನ ಟ್ರೋಲರ್ಸ್ ಕೊಡ್ತಿದಾರಾ ಅನ್ನೋದು ಕೆಲವೊಬ್ರು ಮಾತಾಡ್ಕೊತಿದ್ದಾರೆ. ಆದ್ರೆ ಈ ತರ ಒಂದು ಟ್ರೋಲ್ ಆಗ್ತಿರೋದು ಅವರ ಮನೆಯವ್ರಿಗೆ ಎಷ್ಟು ಬೇಸರ ತಂದಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ತರ ಟ್ರೋಲ್ ಆದ್ರೆ ಆ ಒಂದು ಈಗ ಎಫೆಕ್ಟ್ ಆಗ್ಬೋದು. ಅಂದ್ರೆ ಫೈನಲ್ಗೆ ಇರುವಂತ ಅಶ್ವಿನಿ ಅವ್ರಿಗೆ ಈ ತರ ಈಗ ಫೈನಲ್ಗೆ ಏನು ಹೋಗಿದ್ದಾರೆ ಅಶ್ವಿನಿ ಅವರು, ಆವಾಗ ಈ ತರ ಒಂದು ಟ್ರೋಲ್ ಆದ್ರೆ ಅದು ಅವ್ರಿಗೆ ಎಫೆಕ್ಟ್ ಆಗ್ಬೋದು ಅನ್ನೋದು ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಇನ್ನೊಂದು ವಿಷಯ ಹರಿದಾಡ್ತಿದೆ, ಇದು ತುಂಬಾ ಸಿಲ್ಲಿ ಅಂತ ಹೇಳ್ಬೋದು. ಆದ್ರೆ ಅದು ಯಾವ ರೀತಿ ಹರಿದಾಡ್ತಿದೆ ಅಂದ್ರೆ ಅಶ್ವಿನಿ ಅವರ ಅಂದ್ರೆ ಗುರುಗಳಾಗಿರುವಂತಹ ನಾರಾಯಣಗೌಡ ಅವರು ಸುದೀಪ್ ಅವರ ಮನೆಗೆ ಹೋಗ್ತಾರೆ. ಅದು ಯಾಕೆ ಈ ಫೈನಲ್ ಟೈಮಲ್ಲೇ ಹೋಗ್ಬೇಕು, ಇನ್ನೇನು ಫೈನಲ್ ಅನೌನ್ಸ್ ಆಗ್ತಾ ಇದೆ, ಫೈನಲ್ಗೆ ಇನ್ನೇನು 2-3 ದಿನಗಳು ಬಾಕಿ ಇದೆ, ಆವಾಗ ಯಾಕೆ ನಾರಾಯಣಗೌಡರು ಸುದೀಪ್ ಅವರ ಮನೆಗೆ ಹೋಗಿದ್ರು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಸೊ ಇದನ್ನ ಇಟ್ಕೊಂಡು ಇನ್ನೂ ಟ್ರೋಲ್ ಮಾಡೋದಾಗಿರ್ಬೋದು. ಯಾಕಂದ್ರೆ ಅಶ್ವಿನಿ ಅವ್ರ ಬಗ್ಗೆ ಅಥವಾ ಸುದೀಪ್ ಅವ್ರಿಗೆ ಅಶ್ವಿನಿ ಅವ್ರ ಮುಂಚೆಯಿಂದಾನೇ ಗೊತ್ತು ಅಥವಾ ಅಶ್ವಿನಿ ಅವರ ತಂದೆ ಸುದೀಪ್ ಅವ್ರಿಗೆ ಕ್ಲೋಸ್ ಇದ್ದಾರೆ ಅನ್ನೋದು ಸಾಕಷ್ಟು ಮಾತುಗಳು ಬರ್ತಾ ಇತ್ತು. ಆಮೇಲೆ ಅಶ್ವಿನಿ ಅವ್ರಿಗೆ ವೀಕೆಂಡ್ ಅಲ್ಲಿ ಏನು ಸುದೀಪ್ ಅವರು ಬೈದೇ ಇದ್ದಾಗ ಅಶ್ವಿನಿ ಅವರ ಪರವಾಗಿ ಸುದೀಪ್ ಅವರು ಇದ್ದಾರೆ ಅಥವಾ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಬಕೆಟ್ ಹಿಡಿತಾ ಇದ್ದಾರೆ, ಆ ತರ ಮಾತುಗಳು ಬರ್ತಾ ಇತ್ತು. ಇನ್ನು ಇದೊಂದು ಸುದ್ದಿ ಹರಿದಾಡ್ತಿದೆ, ಇದೊಂದು ಕೈಗೆ ಸಿಕ್ಕಿದೆ. ಸೊ ಹಾಗಾಗಿ ಇದು ಕೂಡ ಆ ತರನೇ ಹರಿದಾಡ್ತಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಅವ್ರ ಆಸೆ ಈಡೇರಿಸುವಂತ ಒಂದು ಏನು ಚಟುವಟಿಕೆ ಬಂದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಗೌಡ್ರಾದ ನಾರಾಯಣಗೌಡರನ್ನ ನೋಡ್ಬೇಕು, ಅವ್ರ ಆಶೀರ್ವಾದವನ್ನ ನಾನು ಪಡಿಬೇಕು ಅನ್ನೋದು. ಸೊ ಇವಾಗ ನಾರಾಯಣಗೌಡ ಅವರು ಸುದೀಪ್ ಮನೆಗೆ ಹೋಗಿರೋದು ತುಂಬಾ ಒಂದು ಚರ್ಚೆಗೆ ಗ್ರಾಸವಾಗಿರುವಂತ ವಿಷಯ. ಅದವ್ರು ಹೋಗಿರೋ ರೀಸನ್ ಏನು, ಅಲ್ಲಿ ಏನಾಯ್ತು ಅದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೋಗಿರೋದು ಇಲ್ಲಿ ಫೈನಲ್ ಹತ್ರ
ಆಗಿರೋದು ಒಂದಕ್ಕೊಂದನ್ನ ಲಿಂಕ್ ಮಾಡ್ಕೊಂಡು ಈ ತರ ಮಾತಾಡ್ತಿದ್ದಾರೆ. ಅದರಲ್ಲಿ ಅವ್ರು ಹೋಗಿರೋ ಕಾರಣ ಮದ್ವೆ ಆಮಂತ್ರ ಪತ್ರವನ್ನ ಕೊಡೋಕ್ಕೋಸ್ಕರ. ಆದ್ರೆ ಅದು ಹೊರಗಡೆ ಯಾವ ರೀತಿ ಪೋಟ್ರೆ ಆಗ್ತಿದೆ ಅಂದ್ಮೇಲೆ ಇಲ್ಲಿ ಹೊರಗಡೆ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇದೆ, ಅಶ್ವಿನಿಯನ್ನ ಗೆಲ್ಲಿಸ್ಬೇಕು ಆ ತರ ಮಾತುಗಳನ್ನ ಹೇಳೋಕೆ ಅಲ್ಲಿ ಏನಾದ್ರು ಲಂಚ ಗಿಂಚ ಕೊಡಕ್ ಹೋಗ್ತಿದಾರೋ ಆ ತರ ಮಾತುಗಳು ಹರಿದಾಡ್ತಾ ಬರ್ತಿದೆ. ಸೊ ಅಲ್ಲಿ ಒಂದು ಕ್ಲಾರಿಟಿಯನ್ನ ಕೊಟ್ಟಾಗ ಅಥವಾ ಅವರು ಆಮಂತ್ರಣ ಪತ್ರವನ್ನ ಕೊಡಕ್ಕಂತ ಹೋದಾಗ ಈ ತರ ಸುದ್ದಿಗಳು ಹರಿದಾಡೋದಾಗಿರ್ಬೋದು, ಅಥವಾ ಫಿನಾಲೆಗೆ ಇಷ್ಟು ಹತ್ರ ಇರ್ಬೇಕಾದ್ರೆ ನಾರಾಯಣಗೌಡರು ಯಾಕೆ ಸುದೀಪ್ ಅವರ ಮನೆಗೆ ಹೋದ್ರು, ಇದೆಲ್ಲ ಆಗ್ತಿರೋ ಸುದೀಪ್ ಅವರ ಕೈಯಲ್ಲಿ ಇದೆಯಾ? ಅಂದ್ರೆ ಬಿಗ್ ಬಾಸ್ ವಿನ್ ಆಗೋದು ಅಥವಾ ಯಾರು ವಿನ್ ಆಗ್ತಾರೆ, ಯಾರು ಮನೆಗೆ ಹೋಗ್ಬೇಕು, ಇದೆಲ್ಲ ಸುದೀಪ್ ಅವರ ಕೈಯಲ್ಲಿ ಇದೆಯಾ? ಹಾಗಾದ್ರೆ ಬಿಗ್ ಬಾಸ್ ಅವರ ತಂಡ ಹಾಗಾದ್ರೆ ಸುದೀಪ್ ಅವ್ರಿಗೆ ಈ ಎಲ್ಲ ಕೆಲಸವನ್ನ ಒಪ್ಪಿಸ್ಬಿಟ್ಟಿದೆ ಅನ್ನೋದು ಸುದೀಪ್ ಅವರ ಅಭಿಮಾನಿಗಳಿಗೆ ಹೇಳ್ತಾ ಇದೆ. ಅಂದ್ರೆ ಸುದೀಪ್ ಅವ್ರಿಗೆ ಈ ತರ ಒಂದು ಕಳಂಕವನ್ನ ತರೋದು ಎಷ್ಟು ಸರಿ ಅನ್ನೋದು ಸಾಕಷ್ಟು ಜನರ ವಾದ. ಆದ್ರೆ ಇದು ಅಲ್ಲಿ ಖಾತ್ರಿ ಆಗಿರುವ ವಿಷಯ ಏನಪ್ಪಾ ಅಂದ್ರೆ, ಈಗ ಆಮಂತ್ರಣ ಪತ್ರವನ್ನ ಕೊಡಕ್ಕೆ ಹೋಗಿರುವಂತಹ ನಾರಾಯಣಗೌಡರು ಅಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು, ಆ ಫೋಟೋಗಳು ಶೇರ್ ಆಗಿದೆ. ಆದ್ರೆ ಹೊರಗಡೆ ಅಶ್ವಿನಿ ಗೌಡ ಅವರ ವಿರೋಧ ಮಾತಾಡ್ತಿರೋರು ಇದು ಮ್ಯಾಚ್ ಫಿಕ್ಸಿಂಗ್ ಮಾಡಕ್ ಹೋಗ್ತಿದ್ದಾರೆ, ಈ ತರ ಸುದ್ದಿಗಳು ಹರಿದಾಡ್ತಿದೆ. ಆದ್ರೆ ಅಲ್ಲಿ ಆಮಂತ್ರಣ ಪತ್ರವನ್ನ ಕೊಟ್ಟು ಅವರು ಎಷ್ಟು ಸಲೀಸಾಗಿ ಮಾತಾಡಿದ್ರು ಅಥವಾ ಎಷ್ಟು ಖುಷಿಯಿಂದ ಮಾತಾಡ್ತಿರೋ ಅಥವಾ ಅವರು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದು ನಮ್ಗೆ ಕೆಲವೊಂದು ಫೋಟೋಗಳು ಸಿಕ್ಕಿದೆ. ಆದ್ರೆ ಇಲ್ಲಿ ಹರಿದಾಡ್ತಿರೋ ವಿಷಯನೇ ಬೇರೆ. ಇದು ಅವರ ಆಟಕ್ಕೆ ಎಷ್ಟು ಎಫೆಕ್ಟ್ ಆಗ್ಬಹುದು ಅನ್ನೋದು ಅದು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಇದು ಕೂಡ ಅವರ ಮನೆಯವರಿಗೆ ತುಂಬಾ ಬೇಸರ ಆಗ್ತಿರ್ಬೋದು. ಯಾಕಂದ್ರೆ ಒಂದು ಗುರು ಶಿಷ್ಯ ನಡುವೆ ಇಂತಹ ಒಂದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ಬೋದು ಅಥವಾ ಏನೋ ಒಂದು ತಂದಿಡೋದು ಅದು ಎಷ್ಟು ಸರಿ ಅನ್ನೋದು ನೀವೇ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.